ಪುಸ್ತಕದ ತೇಜಸ್ಸು ನಿಂತ ಬಳಿಕ ಯುವನಂದನನ ಕಣ್ಣುಗಳ ಮುಂದೆ ಅರಮನೆಯ ಗೋಡೆಯು ನಾಶವಾಯಿತು. ಮುಂದೆ ಅವನು ನೋಡಿದ್ದು ಒಂದು ಮಾಯಾಜಾಲದ ಲೋಕ. ಅಲ್ಲಿ ಆಕಾಶ ನೆಲದ ಮೇಲೆ ತಿರುಗುತ್ತಿತ್ತು, ಮರಗಳು ಮಾತನಾಡುತ್ತಿದ್ದವು, ಮೃಗಗಳು ನಗುತ್ತಿದ್ದವು. ಆದರೆ ಆ ನಗುವಿನ ಹಿಂದೆ ಅಪರಿಚಿತ ತಾಪವಿತ್ತು. ಅವನ ಮುಂದೆ ಒಂದು ದಾರಿ ತೆರೆಯಿತು. ಆದರೆ ಅದು ಮಣ್ಣು ಅಥವಾ ಕಲ್ಲಿನಿಂದ ಮಾಡಿದ ದಾರಿಯಲ್ಲ, ಅದು ಪಠ್ಯದಿಂದ ಮಾಡಿದ ದಾರಿ. ಆಗ ದಿಕ್ಕಿನ ಹಿಂದೆ ನಿಂತಿದ್ದಳು ಅವನ ಕನಸಿನ ಬಿಳಿ ಉಡುಪಿನ ಮಹಿಳೆ. ಆಕೆ ಈಗ ಓರ್ವ ಶಕ್ತಿಶಾಲಿ ಮಾಯಮಾತಂಗಿಯ ರೂಪದಲ್ಲಿದ್ದಳು. ಅವಳು ಹೇಳಿದಳು, ಈ ಪ್ರಪಂಚದ ಮಾಲೀಕನಾಗಿ ಬದಲಾಯಬೇಕು. ಮೊದಲಿಗೆ ನೀನು ನಿನ್ನ ಭೀತಿಯನ್ನು ಗೆಲ್ಲಬೇಕು. ಯುವನಂದನನ ಮೊದಲ ಪರೀಕ್ಷೆ ಭಯದ ಕೆರೆಯೊಳಗೆ ಹಾರಿ ಓದಲು ಹೋಗುವ ಕಥೆ. ಅವನ ಮುಂದೆ ಒಂದು ಸರೋವರ, ಅದರಲ್ಲಿ ನೀರಿಲ್ಲ. ಇದ್ದದ್ದು ಆತ್ಮಗಳ ಚೀಲೆಗಳಂತೆ ತೇಲುತ್ತಿದ್ದ ಶ್ವಾಸ. ಒಬ್ಬ ವ್ಯಕ್ತಿ ಅವನಿಗೆ ಹಡಿಸಿದ, ಅದೇ ಧೀರವರ್ಮ. ಮಗನೇ, ನಿನ್ನನ್ನು ನಾನೇ ಕರೆದಿಲ್ಲ, ಆದರೆ ನಿನ್ನ ಒಳಗಿನ ತ್ಯಾಗದ ಶಕ್ತಿ ನನ್ನನ್ನು ಎಚ್ಚರಿಸಿದೆ. ಈಗ ಮಾಯಮಾತಂಗಿ ತನ್ನ ತೃಣಮಾತ್ರ ನಗುವಿನಿಂದ ಆತ್ಮಗಳ ಕೆರೆಯು ಕೆರಳಿಸುತ್ತಾಳೆ. ಅದರೊಳಗಿನ ಛಾಯೆಗಳು ಯುವನಂದನನತ್ತ ದಾಟಿ ಬರುತ್ತವೆ. ಅವನ ಕೈಯಲ್ಲಿ ಇರುವ ಒಂದೇ ಆಯುಧ ಧೀರವರ್ಮ ಓದಿದ ಪುಸ್ತಕ. ಅವನ ಹೃದಯದಲ್ಲಿ ಧ್ವನಿ ಕೇಳಿಸುತ್ತದೆ, ಈ ಪುಸ್ತಕ ಓದಲು ಇಲ್ಲ, ಬಡೆಯಲು. ನಿನ್ನ ಕಥೆ ನೀನೇ ಬರೆಯಬೇಕು. ಕಥೆಯ ತಿರುವು. ಈಗ ಯುವನಂದನನು ಮಾಯಾಜಾಲದ ಪ್ರಪಂಚದಲ್ಲಿ ಸೆರೆಯಾಗಿದ್ದಾನೆ. ಆದರೆ ಅದು ಶಿಕ್ಷೆ ಅಲ್ಲ, ಆತನ ಆತ್ಮವಿಕಾಸದ ಯಾತ್ರೆ.